ನಮಸ್ಕಾರ ಅಭಿಮಾನಿಗಳೇ, ನಾನು ನಿಮ್ಮ ಹಿರಿಯೂರಿನ ಜೂನಿಯರ್ ಶಂಕರ್ನ ದಿವು ಶಂಕರ್ನಾಗ್ ಹಿರಿಯೂರು. ಅಭಿಮಾನಿಗಳೇ, ನಾನು ನಿಮ್ಮ ಹಿರಿಯೂರಿನ ಜೂನಿಯರ್ ಶಂಕರ್ನ ದಿವು ಶಂಕರ್ನಾಗ್ ಹಿರಿಯೂರು. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ. ಇಲ್ಲೇನಪ್ಪ ಅಂದ್ರೆ ಇವತ್ತು ಈ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಡಿಸಿ. ಅದು ಯಾರಿಗೋಸ್ಕರ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ನಿಮ್ಮೆಲ್ಲರ ಅಣ್ಣ, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಪವರ್ ಸ್ಟಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಏಪ್ರಿಲ್ 25/4/2026 ಹಿರಿಯೂರು ನಗರದಲ್ಲಿ ಹಿರಿಯೂರಿನ ರೋಟರಿ ಭವನದಲ್ಲಿ ನಾವು ಆಯೋಜನೆ ಮಾಡಿದೆ. ನಮಗೆಲ್ಲ ಚೆನ್ನಾಗಿ ಗೊತ್ತಾ ಇದೆ. ಈಗಾಗಲೇ ಭಾಳಷ್ಟು ಜನ ಬಂದಿದ್ದಾರೆ, ಅವರ ಹೆಸರುಗಳನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಅತಿ ಹೆಚ್ಚು ಅಂದರೆ ಕವಿಗಳು. ಯಾಕಂದರೆ ಕನ್ನಡ ನಾಡು ನುಡಿ ಉಳಿತಾ ಇರೋದು ಸಾಹಿತಿಗಳಿಂದ ಹಾಗೂ ಕಲಾವಿದರಿಂದ, ಕವಿಗಳಿಂದ. ಅದಕ್ಕಾಗಿ ಅತಿ ಹೆಚ್ಚು ಈ ಒಂದು ಕಾರ್ಯಕ್ರಮಕ್ಕೆ ಕವಿಗಳು ಹೆಸರುಗಳನ್ನು ತಗೊಂಡಿದ್ದೇನೆ. ಭಾಳಷ್ಟು ಜನ ಕವಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿದ್ದಾರೆ. ಇದು ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಆಶ್ರಯದಡಿಯಲ್ಲಿ ಹಾಗೂ ಭಾರತೀಯರ ಸೇವಾ ಸಮಿತಿ BSS ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರಪ್ಪ ಸರ್ ಅವರ ಸಂಸ್ಥೆ, ಅವರ ರಾಷ್ಟ್ರೀಯ ಅಧ್ಯಕ್ಷರು ಸಹ ಅವರ ಸಂಸ್ಥೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಹಾಗೂ ಹಿರಿಯೂರು ಬ್ರದರ್ಸ್ ಕನ್ನಡ ಕರಕೆ ಆರ್ಕೆಸ್ಟ್ರಾ, ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಕರ್ನಾಟಕ ರಾಜ್ಯ ಗುರು ಶಂಕರ್ನಾಗ್ ಮಿಮಿಕ್ರಿ, ಹಾಸ್ಯ, ಸಾಹಿತ್ಯ, ವಿವಿಧ ಸಾಂಸ್ಕೃತಿಕ ಕಲಾವೃಂದ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 25/4/2026 ಶನಿವಾರ ಅಂದರೆ ಮುಂದಿನ ಶನಿವಾರ ಕಾರ್ಯಕ್ರಮ ಇದೆ. ರಾಜ್ಯ ಮಟ್ಟದ ನಿಮ್ಮಿ ನಗುವೆ ಅರುಣೋದಯವೋ ಎಂಬ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ದಯಮಾಡಿ ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಕಲಾವಿದರು, ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಿಮಗೆಲ್ಲ ಗೊತ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಂದರೆ ಏನು 25/4/2026 ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ, ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಿರಿಯೂರು ನಗರದಲ್ಲಿರ್ತಕ್ಕಂಥ ರೋಟರಿ ಭವನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಮ್ಮೆಲ್ಲರ ನೆಚ್ಚಿನ ಮಾಲಿಂಗಪ್ಪ ಸರ್ ಅವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಚಿತ್ರದುರ್ಗ, ಇವರು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ HM ರಾಮಚಂದ್ರ ಓಡಿ ಚೆನ್ನೈ, ಗಾಯಕರು, ಸಮಾಜ ಸೇವಕರು ಹಾಗೂ ಭಾರತೀಯರ ಸೇವಾ ಸಮಿತಿ ಸರ್ವಧರ್ಮಗಳ ಟ್ರಸ್ಟ್ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು, ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು HC ದಿವು ಶಂಕರ್ ಜೂನಿಯರ್ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಿರಿಯೂರು, ಇವರು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಹಾಗೂ ಗೌರವಾನ್ವಿತ ಇವರು ಸನ್ಮಾನಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಶ್ರೀ ಡಾಕ್ಟರ್ C ಸೋಮಶೇಖರ್, IAS ನಿವೃತ್ತ ಅಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಇವರು ಆಗಮಿಸ್ತಾ ಇದ್ದಾರೆ. ಶ್ರೀ ವಾಸಿಂ ಸರ್ ಅವರು, ಪೌರಾಯುಕ್ತರು, ನಗರಸಭೆ ಹಿರಿಯೂರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ಹಾಗೂ ರಾಜಣ್ಣ, ನಮಗೆಲ್ಲ ಗೊತ್ತಾ ಇದೆ
ಈಗಾಗಲೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕಾಡುಗೊಲ್ಲರ ರಾಜ್ಯ ಅಧ್ಯಕ್ಷರು, ಕಾಡುಗೊಲ್ಲ ಸಮಾಜದ ರಾಜ್ಯ ಅಧ್ಯಕ್ಷರು ರಾಜಣ್ಣರವರು ಹಾಗೂ ಹಿರಿಯೂರು ತಾಲೂಕು ಈ ಕ್ಷೇತ್ರದ ಚುನಾವಣಾ ಆಕಾಂಕ್ಷಿಗಳು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ತಿಮ್ರಾಜ್ ಸರ್ ಅವರು ವೈದ್ಯರು ಧರ್ಮಪುರ, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಭಾಕರ್ ಮಠದ ಉಪ ನೋಂದಣಾಧಿಕಾರಿಗಳು ತಾಲೂಕು ಕಚೇರಿ ಹಿರಿಯೂರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀಮತಿ ಡಾಕ್ಟರ್ ಮಂಜುಳಾ ಎಸ್ ಅಕ್ಕಿ ಹಾವೇರಿ, ರಾಜ್ಯ ಮಹಿಳಾ ಅಧ್ಯಕ್ಷರು, ಮಹಿಳಾ ಘಟಕ ಅಧ್ಯಕ್ಷರು BSS ಹಾಗೂ ರೈತ ಮುಖಂಡರು ಹಿರಿಯೂರು, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದರೆ ಇವ್ರನ್ನ ವಿಶೇಷ ಆಹ್ವಾನಿತರಾಗಿ ಇಲ್ಲಿಗೆ ಬರಮಾಡ್ಕೊತಾ ಇದೆ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪರಶುರಾಮ್ ಗೌರಪ್ಪರ್, ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕಲಾ ಪರಿಷತ್ ಚಿತ್ರದುರ್ಗ, ಇವರು ಸಹ ಆಗಮಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸಮಾಜ ಸೇವಕರು ಹಾಗೂ ಮಾಜಿ ಅಧ್ಯಕ್ಷರು, ಹಿರಿಯೂರಿನ ನಗರಸಭೆ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜಣ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮಂಜುನಾಥ್ ಸರ್ ಅವರು ಹಿರಿಯೂರು ನಗರದ. ಇದಾದ ನಂತರ ದ್ಯಾಮೇಗೌಡರು, ಮಾಜಿ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಇವರು ಸಹ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಶ್ರೀ MD ಸಣ್ಣಪ್ಪ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಗರಸಭೆ ಹಿರಿಯೂರು, ಇವರು ಆಗಮಿಸ್ತಾ ಇದ್ದಾರೆ. ಶ್ರೀ ವಿಠಲ್ ಪಾಂಡುರಂಗ, ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಹಿರಿಯೂರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ಶ್ರೀ ಡಾಕ್ಟರ್ ಮೋಹನ್ ಕುಮಾರ್, ಜಾದು ಮೋಹನ್ ಹೊಸದುರ್ಗ, ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಿನೇಶ್, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಹಿರಿಯೂರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ML ಗಿರಿಧರ್, ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಿರಿಯೂರು, ಇವರು ಸಹ ಆಗಮಿಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ನಿಂಗರಾಜ್, ಉಪನ್ಯಾಸಕರು ಶಿರಾ, ಇವರು ಸಹ ಆಗಮಿಸ್ತಿದ್ದಾರೆ. ಶ್ರೀ ಕುಮಾರಸ್ವಾಮಿ, ಛಾಯಾಗ್ರಾಹಕರು ಹಾಗೂ ಚಿತ್ರ ಬರಹಗಾರರು ಹೊಸದುರ್ಗ, ಇವರು ಸಹ ಆಗಮಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಜೂನಿಯರ್ ರಾಜ್ಕುಮಾರ್, ಗಂಗಾವತಿ ಜೂನಿಯರ್ ರಾಜ್ಕುಮಾರ್, ಇವರು ಸಹ ಆಗಮಿಸ್ತಾ ಇದ್ದಾರೆ. ಜೂನಿಯರ್ ರಾಜ್ಕುಮಾರ್ ಆದಂತಹ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಕಲಾ ತಂಡಗಳ ಒಂದು ವಿವರಣೆಯನ್ನು ನಿಮಗೆ ಹೇಳ್ತೇನೆ. ಈರಣ್ಣ ಮತ್ತು ಕಲಾ ತಂಡ, ಭಜನಾ ಕಲಾ ತಂಡ ಹಿರಿಯೂರು, ಇವರು ಈ ತಂಡ ಆಗಮಿಸ್ತಾ ಇದೆ. ದಾಸಪ್ಪ ಮತ್ತು ತಂಡ, ಶ್ರೀ ಪಾಂಡುರಂಗ ವಿಠಲ ಭಜನಾ ತಂಡ, ವಸಂತ ನಗರ, ಇವರು ಸಹ ಈ ಒಂದು ಕಾರ್ಯಕ್ರಮ, ಈ ಕಲಾ ತಂಡ ಆಗಮಿಸ್ತಾ ಇದೆ. ಇನ್ನು ಡ್ಯಾನ್ಸ್ ಚಲನಚಿತ್ರ, ಅಂದರೆ ಕನ್ನಡ ಚಲನಚಿತ್ರದ ಡ್ಯಾನ್ಸ್ಗೆ ಸಂದೀಪ್ ಮಾಸ್ಟರ್ ರವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರತಕ್ಕಂಥ ತೌಶಿಕ್ ಡ್ಯಾನ್ಸ್ ಅಕಾಡೆಮಿ ಚಿತ್ರದುರ್ಗ, ಈ ಒಂದು ತಂಡ ಚಿತ್ರದುರ್ಗದಿಂದ ಆಗಮಿಸ್ತಾ ಇದೆ. ಇದರ ಜೊತೆಯಲ್ಲಿ ಕುಮಾರಿ ನೈನಿಕಾ ಹಿರಿಯೂರು, ಕುಮಾರಿ ಚಿತ್ರಶ್ರೀ ಹಿರಿಯೂರು, ಇವರುಗಳು ಡ್ಯಾನ್ಸಿಗೆ ಬರ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಏನು ಸಾಂಸ್ಕೃತಿಕ ಪರಂಪರೆ, ಅಂದರೆ ಐತಿಹಾಸಿಕವುಳ್ಳ ಪರಂಪರೆಯಲ್ಲಿ ಇರ್ತಕ್ಕಂಥ ಭರತನಾಟ್ಯ, ಈ ಒಂದು ಭರತನಾಟ್ಯ ಪ್ರದರ್ಶನ ಮಾಡಲಿಕ್ಕೆ ಹೊಸಪೇಟೆಯಿಂದ ಶ್ರೀ ನಟರಾಜ ಭರತನಾಟ್ಯ ಕಲಾ ಸಾಂಸ್ಕೃತಿಕ ಟ್ರಸ್ಟ್ ಗಂಗಾವತಿ, ಈ ಒಂದು ಕಲಾ ತಂಡ ಬರ್ತಾ ಇದೆ. ಆ ಕಲಾ ತಂಡದ ಮುಖ್ಯಸ್ಥರು ಶ್ರೀಮತಿ ಲಕ್ಷ್ಮೀ ಮೇಡಮ್, ಕುಮಾರಿ ಪ್ರಿಯಾಂಕಾ, ಇವರುಗಳು ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಜೊತೆಗೆ
ಜೂನಿಯರ್ ರಾಜ್ಕುಮಾರ್ ಅವರು ಬರ್ತಾಯಿದ್ದಾರೆ ಗಂಗಾವತಿಯಿಂದ, ಹಾಗೂ ಹೊಸದುರ್ಗದಿಂದ ಜೂನಿಯರ್ ರಾಜ್ಕುಮಾರ್ ಶಿವಕುಮಾರ್ ಸರ್ ಅವರು ಬರ್ತಾಯಿದ್ದಾರೆ. ಇದಿಷ್ಟು ಈ ಥರ ಆದರೆ ಇನ್ನು ಕವಿಗಳು ಯಾರು ಬರ್ತಾಯಿದ್ದಾರೆ ಯಾರಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಆದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇಷ್ಟ ಆಯಿತು. ಇನ್ನು ಇದರಲ್ಲಿ ಕವಿಗಳು ಯಾರ್ಯಾರು ಬರ್ತಾರೆ ಯಾರ್ಯಾರಿಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಕವಿಗಳು ಭಾಗವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ. ಈ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀಯುತ ಕೊರಲ್ಕುಂಟೆ ತಿಪ್ಪೇಸ್ವಾಮಿಯವರು, ಕವಿಗಳು ಹಾಗೂ ಪತ್ರಕರ್ತರು ಚಳ್ಳಕೆರೆ. ಇವರು ಈ ಒಂದು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಕವಿಗಳು ಶ್ರೀಮತಿ ಉಮಾದೇವಿ, ನಿವೃತ್ತ ಶಿಕ್ಷಕರು, ಚಿತ್ರದುರ್ಗ, ಶ್ರೀ ಜಾಜಿ ಮಲ್ಲಿಗೆ ಜಗದೀಶ್, ಚಿಕ್ಕಮಗಳೂರು, ಇವರೆಲ್ಲರೂ ಕವಿಗಳ ಹೆಸರು ನಿಮಗೆ ಹೇಳ್ತಾ ಇರೋದು. ಶ್ರೀಮತಿ ಯಶೋಧ, ಶಿವಮೊಗ್ಗ, ಶ್ರೀ ರಮೇಶ್, ಶಿಕ್ಷಕರು, ತಿಪ್ಟೂರು, ಶ್ರೀಮತಿ ಶೈಲಜಾ ಬಾಬು, ಚಿತ್ರದುರ್ಗ, ಶ್ರೀ ವೆಂಕಟೇಶಯ್ಯ, ಸಾಹಿತಿಗಳು, ಮೈಸೂರು, ಬಾಚನಹಳ್ಳಿ, ಮೈಸೂರು ಜಿಲ್ಲೆ, ಶ್ರೀ ಬಬ್ಬೂರ್ ತಿಪ್ಪೀರ್ನಾಯ್ಕ್, ಬಬ್ಬೂರ್, ಶ್ರೀಮತಿ ಎಸ್ ಸೌಮ್ಯ, ಮದಕರಿಪುರ, ಶ್ರೀಮತಿ ನಿರ್ಮಲಾ, ಹಿರಿಯೂರು, ಶ್ರೀ ಲೋಕೇಶ್, ಮೊಳಕಾಲ್ಮೂರು, ಶ್ರೀ ಜಯಪ್ರಕಾಶ್, ಚಿತ್ರದುರ್ಗ, ಹಾಗೂ ಮೈಲ್ಸ್ವಾಮಿ, ಹಿರಿಯೂರು, ಪಂಡ್ರಳ್ಳಿ ಶಿವರುದ್ರಪ್ಪ ಹಾಗೂ ಲೋಕೇಶ್, ಚಿತ್ರದುರ್ಗ, ಡಾಕ್ಟರ್ ಮಂಜುನಾಥ್, ಎಂ ವಿ, ದಾವಣಗೆರೆ, ಶ್ರೀ ಎ ರಾಜ್ಕುಮಾರ್, ವಿ ವಿ ಪುರ, ಶ್ರೀ ವೇಣುಕುಮಾರ್, ಎಸ್ ಬರಂಪುರ, ಶ್ರೀ ಸತೀಶ್ ಕುಮಾರ್, ಎಚ್ ಚಿತ್ರದುರ್ಗ, ಶ್ರೀ ಮೀರಾ ನಾಡಿಗ್, ಚಿತ್ರದುರ್ಗ, ಡಾಕ್ಟರ್ ಗೌರಮ್ಮ, ನಿರ್ಮಲಾ ಭಾರದ್ವಾಜ್. ಇಷ್ಟೇ ಅಲ್ಲ, ಇನ್ನೂ ಇದ್ದಾರೆ. ಯಾಕಂದರೆ ಕವಿಗಳಿಗೆ ಮೊದಲನೇ ಆದ್ಯತೆಗಳು ಕೊಡಬೇಕು. ಹಾಗಾಗಿ ಕವಿಗಳು ಭಾಳಷ್ಟು ಜನ ಈ ಒಂದು ಕವಿಗೋಷ್ಠಿಗೆ ಆಗಮಿಸ್ತಾ ಇದ್ದಾರೆ. ಅದಾದ ನಂತರ ಶಶಿಕಲಾ ಕುಂಚಿಗನಾಳ್, ಹೊನ್ನೂರಲ್ಲಿ, ಹನುಮಂತಪುರ, ಶ್ರೀ ಎನ್ ಶ್ರೀರಾಮುಲು, ಶ್ರೀ ವಿಜಯಗುರು, ರಶ್ಮಿ, ಹಿರಿಯೂರು, ಶ್ರೀ ಪ್ರವೀಣ್, ಬೆಳಗೆರೆ, ಶ್ರೀ ಪಡಗಲಬಂಡೆ ನಾಗೇಂದ್ರಪ್ಪ, ಭಾಗ್ಯ ಗಿರೀಶ್, ಹಾಗೂ ಶ್ರೀ ಡಿ ಬಿ ನಾಯ್ಕ್, ಹೊಸಪೇಟೆ, ಶ್ರೀ ಚಂದ್ರು, ಹೊಸದುರ್ಗ, ಶ್ರೀ ಗಿರೀಶ್, ರಾಗಿಗುಡ್ಡ, ಉಷಾ ರಾಣಿ, ಶ್ರೀ ಇಂಗಳದಾಳ್ ತಿಮ್ಮಯ್ಯ, ಶ್ರೀಮತಿ ನಿರ್ಮಲಾ ಮೂರ್ತಿ, ಪಿಲ್ಲಳ್ಳಿ ಚಿತ್ರಲಿಂಗಪ್ಪ, ಶ್ರೀ ಕ್ಲಾಸಿಕ್ ಚಂದ್ರಶೇಖರ್, ಸರಸ್ವತಿ ಕೆ ನಾಗರಾಜ್, ಮದ್ದೂರು ವೇದಮೂರ್ತಿ, ಶಾರದಾ ಜಯರಾಮ್, ಶೋಭಾ ಮಲ್ಲಿಕಾರ್ಜುನ್, ಹಾಗೂ ಇನ್ನು ಉಳಿದಂತಹ ನೂರಾರು ಜನ ಈ ಒಂದು ಕವಿಗೋಷ್ಠಿನಲ್ಲಿ ಆಗಮಿಸ್ತಾ ಇದ್ದಾರೆ. ಬುರ್ಜನಟ್ಟಿಯ ರವಿ ಸಾರ್ ಅವರ ಮಗಳು ಬುರ್ಜನಟ್ಟಿ ವೇದ ಅಂತಂದೇಳಿ ಬರ್ತಾ ಇದ್ದಾರೆ ಕವಿಗಳು. ಅದರ ಡ್ಯಾನ್ಸಿಗೂ ಬರ್ತಾ ಇದ್ದಾರೆ. ಅದಾದ ನಂತರ ಇನ್ನೊಬ್ಬರು ಶ್ರುತಿ ದೀಕ್ಷಿತ್, ಚಿತ್ರದುರ್ಗ, ಇವರು ಸಹ ಈ ಒಂದು ಕವಿಗೋಷ್ಠಿಗೆ ಬರ್ತಾ ಇದ್ದಾರೆ. ಇವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏಕೆಂದರೆ ಇವರೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ಇದು ಶಂಕರನಾಗಮನ ಕಲಾವೇದಿಕೆಯಿಂದ ಭಾಳ ವರ್ಷಗಳಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೂ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇರುತ್ತೆ. ನಿಮ್ಮಿ ನಗುವೆ ಅರುಣೋದಯವು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು
ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ಜೈ ಹಿಂದ್, ಜೈ ಕನ್ನಡಾಂಬೆ.